ಓಂ ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಮಗು ಶುಭೋದಯ. ಇಂದಿನ ಅರುಣೋದಯ ನಿನ್ನ ಜೀವನದಲ್ಲಿ ತುಂಬ ಅದ್ಭುತವಾದ ಪರಿಣಾಮಗಳೇ ಬೀರ್ತಾ ಇವೆ. ಹೊಸ ವರುಷ ಅಂತ ತುಂಬ ಖುಷಿಯಿಂದ ಇದ್ದೀಯಾ? ಹಾಗೆ ಕಂದ, ಒಂದು ಮಾತು ತಿಳಿದುಕೋ. ಇವತ್ತು ಬೆಳಗ್ಗೆ ನೀನು ಯಾರೇ ಏನೇ ಮನೆ ಅಂದ ಮೇಲೆ ಒಂದು ತಪ್ಪು ಮಾಡಬಹುದು, ಮಾಡಲಿಕ್ಕಿಲ್ಲ. ಆದರೆ ನೀನು ಮಾತ್ರ ಯಾರ ಜೊತೆಗೂ ಬೇಜಾರಾಗದೆ, ಸಿಟ್ಟು ಮಾಡಿಕೊಳ್ಳದೆ ಇರು. ಹಾಗೆಯೇ ಇಡೀ ವರ್ಷವೂ ಇರುತ್ತದೆ. ಯಾಕೆಂದರೆ ಬೆಳಗಿನ ಜಾವದ ಒಂದು ನಡೆನುಡಿ ಹೇಗಿರ್ತದೋ ಅವತ್ತು ಇಡೀ ದಿನವೂ ಹಾಗೆ ಇರುತ್ತದೆ. ಅದಕ್ಕಾಗಿ ಹುಷಾರಾಗಿರು, ಚೆನ್ನಾಗಿರು, ಎಲ್ಲರ ಜೊತೆಗೂ ಚೆನ್ನಾಗಿರು. ಹಾಗೆಯೇ ಈ ವರ್ಷದಲ್ಲಿ ನೀನು ಮಾಡಬೇಕಾದ ತುಂಬ ಕೆಲಸಗಳು ಹಾಗೆ ಇವೆ. ಆ ಕೆಲಸಗಳನ್ನೆಲ್ಲ ಸಂಪೂರ್ಣಗೊಳಿಸು. ನಿನ್ನ ಜೊತೆಗೆ ನಾನಿದ್ದೇನೆ. ಒಂದು ತಿಳಿದುಕೋ, ನಿನ್ನ ಕೆಲಸ ಹಾಗೇ ಇದೆ, ನಿನ್ನ ತಂದೆ ತಾಯಿ ಹಾಗೇ ಇದ್ದಾರೆ. ಆದರೆ ತಾರೀಕು ದಿನಾಂಕ ಮಾತ್ರ ಬದಲಾವಣೆಯಾಗಿದೆ. ಈ ಬದಲಾವಣೆ ನಿನ್ನ ಜೀವನದಲ್ಲಿ ಅದ್ಭುತವನ್ನೇ ತರಬಹುದು. ಇನ್ನು 15 ದಿನದಲ್ಲಿ ನಿನ್ನ ಜೀವನದ ದಿಕ್ಕೇ ಬದಲಾಗುವಂಥ ಸಮಯ ಇದು. ಈ 15 ದಿನ ನಿನ್ನ ಜೀವನದ ಗುರಿಯನ್ನು ತಲುಪಲು ಬಂದಿದೆ ಅಂತ ತಿಳಿದುಕೊಂಡು ಅದ್ಭುತವಾದ ಕೆಲಸ ಮಾಡು. ನಿನಗೆ ಅದ್ಭುತ ನಡೆಯಲೇಬೇಕು ಅಂದರೆ ಮನಸಾರೆ ಕೆಲಸ ಮಾಡಿದಾಗಲೇ ಮಾತ್ರ ಸಾಧ್ಯ ಇದೆ. ಚಿಂತೆ ಮಾಡಬೇಡ, ನೀನು ಮಾಡುತ್ತೀಯಾ ಅದು ಬೇರೆ ಪ್ರಶ್ನೆ. ಹಾಗೆಯೇ ನಿನ್ನವರೆಗೂ ನಿನ್ನ ಅಕ್ಕ ತಂಗಿಯರದ್ದು ಯಾರ್ದೋ ಒಂದು ಸಮಸ್ಯೆ ಬರಲಿದೆ. ಆ ಸಮಸ್ಯೆಯನ್ನು ನೀನೇ ಬಗೆಹರಿಸು. ಅಷ್ಟೇ ಅಲ್ಲ, ಇಂದು ತುಂಬ ಒಳ್ಳೆಯದಾಗ್ತಾ ಇದೆ. ಸಂಜೆ ಹೊತ್ತಿಗೆ ನಿಂಗೊಂದು ಒಳ್ಳೆಯ ಸುದ್ದಿ ಬರ್ತಾ ಇದೆ ಕಂದ. ಇಡೀ ಮನೆಯೇ ಸಂತೋಷದಿಂದ ತೇಲಾಡುತ್ತೀಯ. ನಿನ್ನ ಆರ್ಥಿಕ ಸಮಸ್ಯೆ ಬಗೆಹರಿಯಲು ನಾನಾ ಮಾರ್ಗಗಳು ಸಿಗ್ತಾ ಇವೆ. ಚಿಂತೆ ಮಾಡಬೇಡ, ತಂದೆ ತಾಯಿಯ ಆಶೀರ್ವಾದ ಸಂಪೂರ್ಣವಾಗಿದೆ. ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕಾಗಿ ನಿನಗೆ ತುಂಬ ಒಳ್ಳೆಯ ಫಲಗಳೇ ಸಿಗ್ತಾ ಇವೆ. ಹಾಗೆಯೇ ಬ್ಯಾಂಕಿನಲ್ಲಿ ಅಡವಿಟ್ಟ ಬಂಗಾರ ಬಿಡಿಸಿಕೊಳ್ಳಲು ಸದಾವಕಾಶ. ಯೋಚನೆ ಮಾಡಬೇಡ, ಎಲ್ಲವೂ ಕಾರ್ಯಗತಗೊಳ್ತಾ ಇದೆ. ಹಾಗೆಯೇ ಒಂದು ಕೆಲಸ ಪೆಂಡಿಂಗ್ ಇದೆ. ಆ ಕೆಲಸ ನಿನ್ನಿಂದಲೇ ಸಾಧ್ಯ. ಅದನ್ನು ಮಾಡುತ್ತಾ ಬಾ. ಅದನ್ನು ಯಶಸ್ವಿಗೊಳಿಸೋದು ನನ್ನ ಕೆಲಸ. ಅದಕ್ಕೇನು ಬೇಕೋ ತಯಾರಿ ಮಾಡಿಕೊ. ಸಮಯ ಇಲ್ಲ ಅನ್ನಬೇಡ, ಸಮಯ ಮಾಡಿಕೊಂಡು ಆ ಕೆಲಸ ಮುಗಿಸುವಂಥ ಪ್ರಯತ್ನ ಮಾಡು. ಹಾಗೆಯೇ ಇವತ್ತು ಮನೆಯಲ್ಲಿ ಯಾರಾದರೂ ವಾದ ಮಾಡೋರಿದ್ದರೆ, ಜಗಳ ಮಾಡೋರಿದ್ದರೆ ಅದನ್ನು ಅಲ್ಲಿಗೆ ಶಾಂತಗೊಳಿಸಿ ಮುಂದುವರಿ. ಅರ್ಥ ಆಯ್ತಾ? ನೀಡುವಂಥ ದೀಪ ಮನೆಯ ಜ್ಯೋತಿಯಾಗಿ ಬೆಳಗ್ತಾ ಇದೆ ಕಂದ. ಇದು ಸತ್ಯ. ಯಾರೇನೇ ಹೇಳಿದರೂ ಆ ದೀಪವನ್ನು ಹಚ್ಚೋದನ್ನು ಮಾತ್ರ ಮರೆಯಬೇಡ, ತಪ್ಪಿಸಿಕೊಳ್ಳಲು ಬೇಡ. ಎಲ್ಲ ಒಳ್ಳೆಯದಾಗ್ತಾ ಇದೆ. ಶುಭ ದಿನ ಬಂದಾಗ ಎಲ್ಲರೂ ಸಾಥ್ ಕೊಡುತ್ತಾರೆ. ನಿನ್ನ ಏಳಿಗೆ ನಿನ್ನ ಒಂದು ಹಿತವನ್ನು ನುಡಿಯುತ್ತದೆ. ಚಿಂತೆ ಮಾಡಬೇಡ.